ಹಲೋ. ಬಹಳ ಜನ ನೀವು ಇದಕ್ಕೆ ಸೊಲ್ಯೂಷನ್ಸ್ ಬೇಕು ಇವತ್ತಿನ ಟೆಸ್ಟಿಗೆ ಅಂತ ಕೇಳಿದ್ರಿ. ಸೊ ಒಂದು ಇಟ್ಸ್ ನಾಟ್ ಪಬ್ಲಿಕ್ ವಿಡಿಯೋ ಅಲ್ಲ, ಒಂದು ನಿಮಗೆ ನಮ್ಮ ಸ್ಟೂಡೆಂಟ್ಸಿಗೆ ಅಂತ ಅಷ್ಟೇ ಒಂದು ನಾನು ಇದು ವಿಡಿಯೋ ಮಾಡಿ ಸೊಲ್ಯೂಷನ್ಸ್ ಹೇಳ್ತಾ ಇದ್ದೇನೆ. ಆ್ಯಂಡ್ ನಾನು ಇದಕ್ಕೆ ಸೊಲ್ಯೂಷನ್ಸ್ ಬರ್ದಿಲ್ಲ, ಸೊ ಮಚ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಹಾಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಯು ಶುಡ್ ಬಿ ಏಬಲ್ ಟು ಫಾಲೋ ದಟ್ ಎಕ್ಸ್ಪ್ಲನೇಷನ್ ಆ್ಯಂಡ್ ವೆರ್ ಎವರ್ ಇಟ್ ಇಸ್ ನೆಸರಿ, ಅಷ್ಟು ನೆಸರಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಇಲ್ಲೇ ನಿಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ನಾನು ಬರೀಲಿ ಟ್ರೈ ಮಾಡ್ತೇನೆ. ರೈಟ್, ಓಕೆ, ರಿಲೇಟಿವ್ಲಿ ಕೆಲವರು ಸೀರಿಯಸ್ ಆಗಿ ಟೆಸ್ಟ್ ತೊಗೊಂಡಿದ್ದೀರಾ, ಪರ್ಫಾರ್ಮ್ ಮಾಡಿದ್ದೀರಾ, ಗುಡ್. ಬಟ್ ಈಗ ನೀವು ಖಾಲಿ ಇದ್ದೀರಾ ಅಂತ ಹೇಳಂದ್ರೆ ಯು ಕ್ಯಾನ್ ಇನ್ವೆಸ್ಟ್ ಮೋರ್ ಟೈಮ್. ಯಾಕಂದ್ರೆ ಬೇರೆ ಏನು ಆಕ್ಟಿವಿಟೀಸ್ ಇಲ್ಲ ಅಂತ ಹೇಳಂದ್ರೆ ಅಟ್ಲೀಸ್ಟ್ ಒಂದಿಷ್ಟು ಇದಕ್ಕೆ ಪ್ರಿಪೇರ್ ಆಗಿ ಇದ್ದೀರಿ ಅಂತ ಹೇಳಂದ್ರೆ ಇಮಿಡಿಯೇಟ್ಲಿ ಇದು ಎಷ್ಟು ದಿನ ಹೋಗುತ್ತೆ ಗೊತ್ತಿಲ್ಲ. ಸೆಟ್ ಆಯಿತು ಅಂತ ಹೇಳಂದ್ರೆ ಸಮ್ ಯೂಸ್ ಇರತ್ತೆ ನಿಮಗೆ. ಫಸ್ಟ್ ವಿ ಶಲ್ ಸಿ ಸೊಲ್ಯೂಷನ್ಸ್. ರೈಟ್, ಫಸ್ಟ್ ಕ್ವಶನ್. ದ ಕಾಂಪೌಂಡ್ ವಿಚ್ ಶೋಸ್ M to L ಚಾರ್ಜ್ ಟ್ರಾನ್ಸ್ಫರ್ ಅಂತ ಕೇಳ್ತಾರೆ, ವಿಚ್ ಇಸ್ MLCT, ಮೆಟಲ್ ಟು ಲಿಗ್ಯಾಂಡ್ ಚಾರ್ಜ್ ಟ್ರಾನ್ಸ್ಫರ್. ಇದಕ್ಕೆ ಬೆಸ್ಟ್ ವೇ ಏನು ಅಂತ ಹೇಳಿದ್ರೆ ಎಲ್ಲದರಲ್ಲಿ ಏನೇನು ಆಗತ್ತೆ ಅನ್ನೋದನ್ನು ನೋಡಿಕೊಂಡು ಇದು ಅಲ್ಲ ಆ ಥರ ನೀವು ಕನ್ಫರ್ಮ್ ಮಾಡ್ಕೋತ ಹೋದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಅರೈವ್ ಅಟ್ ದ ಕರೆಕ್ಟ್ ಆನ್ಸರ್. ಲೆಟ್ ಅಸ್ ಸೇ NiCO4 ನಿಕಲ್ ಟೆಟ್ರಾಕಾರ್ಬೋನಿಲ್, ಯು ಡು ನಾಟ್ ನೋ, ಗೊತ್ತಿಲ್ಲ, ಲೆಟ್ ಇಟ್ ಬಿ ಅಸೈಡ್, ಅದು ಒಂದ್ ಕಡೆ ಇರಲಿ. ನೆಕ್ಸ್ಟ್, ದಿಸ್ ಯು ಡೆಫಿನೆಟ್ಲಿ ನೋ, K2Cr2O7 ಪೊಟ್ಯಾಷಿಯಂ ಡೈಕ್ರೋಮೈಡ್. ಸೊ ದಿಸ್ ಇಸ್ known for LMCT, ligand to metal charge transfer, right? Very classic example, ಗೊತ್ತಿದೆ. So therefore first thing what you can do is ಇದು ಅಲ್ಲ, option B ಅಲ್ಲ, this you can strike off, right? So next you go with the option C, HGO. So HGO ಇದ್ದಾಗ even in this case it is LMCT itself, HGO, HGS ಇಂಥ ಎಲ್ಲ ಕಡೆ ನಿಮಗೆ ಬರುವಂಥದ್ದು it is LMCT, not MLCT. So ಇದು ಕೂಡ ಅಲ್ಲ. Whereas the last option, if you look at, so ಇದರಲ್ಲಿ ನಿಮಗೆ LMCT, MLCT ಯಾವುದೂ ಬರೋದಿಲ್ಲ. So what you can have here is just DD transitions. ಅದಕ್ಕೆ ಇವು ಮೂರು ಅಲ್ಲ. Therefore you are left with this and this should be the answer, right? So further ನೀವು ಅದು ಕ್ರೈಟೀರಿಯಾ ಫುಲ್ಫಿಲ್ ಆಗತ್ತೋ ಇಲ್ಲ ನೋಡ್ರಿ. ಮೆಟಲ್ ಟು ಲಿಗ್ಯಾಂಡ್ ಚಾರ್ಜ್ ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದ್ರೆ ದ ಲಿಗ್ಯಾಂಡ್ ಇಟ್ ಶುಡ್ ಬಿ ಪೈ ಬಾಂಡಿಂಗ್ ಲಿಗ್ಯಾಂಡ್ and you have carbon monoxide pi bonding ligand ಇದೆ, and metal it should not be in very high oxidation state, so that metal it can easily transfer its electron density back to ligand. So nickel tetracarbonyl, nickel it is in zero oxidation state, so this metal to ligand charge transfer it is possible in this case. Option A should be the answer for this. Right, next question. So this was straight away, ಅಂತದ್ದೇನು ಇದಕ್ಕೆ ಡಿಫಿಕಲ್ಟಿ ಇರಲಿಲ್ಲ. ಏನಂತ ಹೇಳಂದ್ರೆ ಯಾವ ಫಾರ್ಮುಲಾಸ್ ಯೂಸ್ ಮಾಡ್ತೀರಿ ಅದರ ಬೇಸ್ ಮೇಲೆ ಕ್ವಶನ್ ಇದೆ. ಅಂಡ್ ಆಬ್ವಿಯಸ್ಲಿ ಶುಡ್ ಬಿ ನೋಯಿಂಗ್ ಫಾರ್ ಟ್ರಾನ್ಸಿಷನ್ ಮೆಟಲ್ ಕಾಂಪ್ಲೆಕ್ಸಸ್, ದಟ್ ಟು ಫಸ್ಟ್ ರೋ ಟ್ರಾನ್ಸಿಷನ್ ಮೆಟಲ್ ಕಾಂಪ್ಲೆಕ್ಸ್ ಅಂದ್ರೆ 3D ಕಾಂಪ್ಲೆಕ್ಸಸ್. ಫಾರ್ 3D ಕಾಂಪ್ಲೆಕ್ಸಸ್ ಕೆಲವು ಕೇಸಲ್ಲಿ ಅಂದ್ರೆ T2G unevenly filled ಇದ್ದಾಗ there you will be having orbital contribution. Even that orbital contribution it will be very minimum. So therefore for this 3D metal complexes, if you work out the magnetic moment with spin only magnetic formula, it works out well. ಎಲ್ಲ ಕಡೆ ನಿಮಗೆ ಅದು ಸಫಿಷಿಯೆಂಟ್ಲಿ ಕರೆಕ್ಟೇ ಬರುತ್ತೆ. ಸಮಟೈಮ್ಸ್ ಎಲ್ಲಿ ನಿಮ್ಗೆ ಸ್ವಲ್ಪ ಆರ್ಬಿಟಲ್ ಕಾಂಟ್ರಿಬ್ಯೂಷನ್ ಇದೆ ಅಲ್ಲಿ ಡಿವಿಯೇಷನ್ ಬರುತ್ತೆ. ಅದರ್ವೈಸ್ ಫಾರ್ 3D spin only formula that is fine, right? And lanthanide complexes, this point has been stressed. ನಾನು ಈ ವಿಡಿಯೋದಲ್ಲಿ ಯಾವಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದಕ್ಕೆ ಬಹಳ ಸ್ಟ್ರೆಸ್ ಕೊಟ್ಟು ಹೇಳಿದ್ದೀನಿ. ಸೊ ಲ್ಯಾಂಥನೈಡ್ ದಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸ್ಪಿನ್ ಆರ್ಬಿಟ್ ಕಪ್ಲಿಂಗ್. ಸ್ಪಿನ್ ಆರ್ಬಿಟ್ ಕಪ್ಲಿಂಗ್ ಇದ್ದಾಗ ನೀವು ಕರೆಸ್ಪಾಂಡಿಂಗ್ ಫಾರ್ಮುಲಾ ಅಂತ ಹೇಳಂದ್ರೆ ಅದು G into square root of J into J+1 ಅಂತ ಫಾರ್ಮುಲಾ ಬರುತ್ತಲ್ಲ, ದಟ್ ಫಾರ್ಮುಲಾ ಇಸ್ ಟು ಬಿ ಯುಟಿಲೈಸ್ಡ್. ಸೊ ನೀವು ಕರೆಕ್ಟ್ ಆಪ್ಷನ್ ನೋಡಿದ್ರಿ ಅಂತ ಹೇಳಿದ್ರೆ μs ಫಾರ್ ಬೋತ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. μs ಫಾರ್ ಲ್ಯಾಂಥನೈಡ್ ಕಾಂಪ್ಲೆಕ್ಸ್ ಅಂತಾನೆ ನೋ ಆರ್ಬಿಟಲ್ ಕಾಂಟ್ರಿಬ್ಯೂಷನ್ ಇರುತ್ತೆ, ದಿಸ್ ಕೆನಾಟ್ ಹ್ಯಾಪನ್, right? So therefore ಇದು B ಕೂಡ ಆನ್ಸರ್ ಅಲ್ಲ. μs for transition metal complexes and μj for lanthanide complexes. Therefore this should be the answer and option should be this, option C. Last one, ಅದು μl plus s for both ಅಂತ ಹೇಳಿದೆ. It is no. ಯಾಕೆಂತ ಹೇಳಿದ್ರೆ μl plus s ಯೂಸ್ ಮಾಡಿದ್ರೆ lanthanide complexes ಈಗ ಆಗೋದಿಲ್ಲ. ಸೊ L plus s ಉಪಯೋಗ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ you are just considering orbital contribution. For lanthanide complexes even you should consider spin orbit coupling. ಅದಕ್ಕೆ ನಿಮಗೆ ಮ್ಯೂಜೆನೆ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಥರ್ಡ್ ಕ್ವಶನ್, ದಿಸ್ ಇಸ್ ದ ಕ್ವಶನ್. ಬಹಳ ಜನ ಇದನ್ನು ತಪ್ಪಿದಿರಿ, ಬಟ್ ಅಂಥದ್ದೇನು ಡಿಫಿಕಲ್ಟಿ ಇರಲಿಲ್ಲ, ಸ್ವಲ್ಪ ಕೇರ್ಫುಲಿ ಮಾಡಬೇಕಾಗಿತ್ತು. ಇಟ್ ವಾಸ್ ಗೇಟ್ 14 ಕ್ವಶನ್, ರೈಟ್? ಸಿ ಬಹಳ ಜನ ಏನ್ ಮಾಡಿದಿರಿ ಅಂತ ಹೇಳಿದ್ರೆ ಇದಕ್ಕೆ D8 ಇಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಷನ್ ಬರ್ಕೊಂಡ್ರಿ ಅಂಡ್ ದೆನ್ ಯು ಫೌಂಡ್ Eg2 ಎರಡು ಅನ್ಪ್ಯಾರ್ಡ್ ಎಲೆಕ್ಟ್ರಾನ್ ಇದೆ ಅಂತ ಹೇಳಿ ಬರೆದ್ರಿ. How can this happen when 4 ligands are present? Nickel tetracyanito nickel this is, or tetracyanidо nickel 2 minus ion. This is a square planar complex. Number of unpaired electrons in this case it will be 0, right? So number of unpaired electrons 0 ಇದೆ ಅಂತ ಹೇಳಿದ್ರೆ in this case, so ಇದಕ್ಕೆ ನಿಮಗೆ highest magnetic moment ಬರ್ಲಿಕ್ಕೆ ಚಾನ್ಸ್ ಇಲ್ಲ, right? Further if you look at option B ನೋಡಿದ್ರಿ ಅಂತ ಹೇಳಿದ್ರೆ, see option B ದಲ್ಲಿ FeCN6 3 minus ಇದೆ,
ಸೊ FE you should be able to follow. ನಾನು ಸುಮ್ಮನೆ ಜಸ್ಟ್ ಹೇಳ್ತೇನೆ, ಬರೆಯೋದಿಲ್ಲ. It is in 3+ oxidation state. So Fe 3+ ದಲ್ಲಿದ್ದಾಗ it is D5 system. So D5 system ಇದ್ದಾಗ strong field. So if you arrange the electrons, ಅದೇನಾಗುತ್ತೆ ಅಂತ ಹೇಳಿದ್ರೆ ಸೇ ಹೀಗೆ T2G ಮೂವ್ ಮಾಡ್ಕೊಂಡು ಮಾಡ್ತೀರಿ ಅಂತ ಹೇಳಿದ್ರೆ 1 2 3 4 5. So what you have is, in this case, one unpaired electron you will be having, right? So now next, if you go to option C, the copper complex D9 complex ಆಗುತ್ತೆ. There also you will have one unpaired electron, right? But difference ಏನಾಗುತ್ತೆ ನೋಡ್ರಿ. So here in this case unpaired electron it will be here Eg3 ಆಗುತ್ತೆ ಅದು, right? Of course ಇಲ್ಲಿ ನಿಮಗೆ T2G6 ಇರುತ್ತೆ, ಅದನ್ನು ಹೀಗೆ ರೆಪ್ರೆಸೆಂಟ್ ಮಾಡ್ತೀನಿ. So here also one unpaired electron, here also one unpaired electron, right? Option D, if you look at option D ನೋಡಿದ್ರಿ ಅಂತ ಹೇಳಿದ್ರೆ, so again this is cobalt in 3+ oxidation state, strong field ligand. ಇದು ನಿಮ್ಗೆ ಗೊತ್ತಿದೆ, ರಿಪೀಟೆಡ್ಲಿ ಬಂದಿದೆ. So this turns out to be T2G6 ಆಗುತ್ತೆ. So number of unpaired electrons in this case it comes to 0, right? So now ಇವು ಎರಡರಲ್ಲೂ ನಿಮಗೆ ಆಪ್ಷನ್ A ಮತ್ತೆ D ದಲ್ಲಿ 0 ಇರೋದ್ರಿಂದ these two they cannot be the answers. ಬಹಳ ಜನ ಇದನ್ನೇ ನೀವು ಆಕ್ಟಾಹೆಡ್ರಲ್ ತರ ಅಸ್ಯೂಮ್ ಮಾಡಿಕೊಂಡು 2 unpaired electrons ಅಂತ ಇದನ್ನೇ ಆನ್ಸರ್ ಮಾರ್ಕ್ ಮಾಡಿದಿರಿ, which is not at all correct, right? ಫರ್ದರ್ ನೀವು ಇವು ಎರಡು ನೋಡಿದ್ರೆ, ಈಗ ನೋಡ್ರಿ ಯಾವುದಕ್ಕೆ ಜಾಸ್ತಿ ಮ್ಯಾಗ್ನೆಟಿಕ್ ಮೂಮೆಂಟ್ ಬರುತ್ತೆ ಅನ್ನೋದಕ್ಕೆ ಇಲ್ಲಿ ಸ್ಪಿನ್ ಓನ್ಲಿ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಇಟ್ ಇಸ್ ನಾಟ್ ಮೆನ್ಷನ್ಡ್ ಹಿಯರ್ ದಟ್ ಅಮಂಗ್ ಅಸ್ ದ ಫಾಲೋವಿಂಗ್ ದ ಕಾಂಪ್ಲೆಕ್ಸ್ ಎಕ್ಸ್ಪೆಕ್ಟೆಡ್ ಟು ಶೋ ಹೈಯೆಸ್ಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಅಷ್ಟೇ ಇದೆ, ರೈಟ್? ಸೊ ಹಿಯರ್ is Eg orbitals unevenly filled, here it is T2G orbitals unevenly filled, one unpaired electron in options B and C, right? So spin only ಮಾಡಿದ್ರೆ ಎರಡಕ್ಕೂ ಒಂದೇ ಬರುತ್ತೆ, but here orbital contribution ಇರೋದ್ರಿಂದ T2G unevenly filled ಇರೋದ್ರಿಂದ, so what you can expect is option B should show more magnetic moment. So answer should be B and not answer C, right? ಬಹಳ ಜನ ಇದನ್ನ ತಪ್ಪು ಮಾಡಿದಿರಿ. ಆಮೇಲೆ ಬಹಳ ಜನ ಕೊಟ್ಟಿರೋ ಆನ್ಸರ್ಸ್ ಬಗ್ಗೆ ಡೌಟ್ ಎಕ್ಸ್ಪ್ರೆಸ್ ಮಾಡಿದಿರಿ, ಬಟ್ ನೋ, ದಿಸ್ B is the answer and this is the correct explanation. ಸೊ ಫೋರ್ತ್ ಕ್ವಶನ್ ಇಟ್ ಈಸ್ ಸ್ಟ್ರೇಟ್ ಅವೇ ಇದೆ ಇದು. ಸೊ ಜಸ್ಟ್ ನೀವು ಸಿಚುವೇಶನ್ ಅನಲೈಸ್ ಮಾಡಿದ್ರಿ ಅಂತ ಹೇಳಿದ್ರೆ ಯು ಕ್ಯಾನ್ ಫೈಂಡ್ ಔಟ್ ದಟ್ Fe ಇಟ್ ಇಸ್ ಇನ್ 2+ ಆಕ್ಸಿಡೇಷನ್ ಸ್ಟೇಟ್, ಪೈ ಬಾಂಡಿಂಗ್ ಲಿಗ್ಯಾಂಡ್ ಇದೆ, ಅಂಥದ್ದೇನು ಹೈ ಆಕ್ಸಿಡೇಷನ್ ಸ್ಟೇಟ್ ಇಲ್ಲ. ಸೊ ಪೈ ಬಾಂಡಿಂಗ್ ಲಿಗ್ಯಾಂಡ್ ಇರೋದ್ರಿಂದ ಮೆಟಲ್ ಟು ಲಿಗ್ಯಾಂಡ್ ಚಾರ್ಜ್ ಟ್ರಾನ್ಸ್ಫರ್. ಸೊ ಇನ್ ದಿಸ್ ಕೇಸ್, ಸೊ ಅಲ್ಟಿಮೇಟ್ಲಿ ವಾಟ್ ಕ್ಯಾನ್ ಎಕ್ಸ್ಪೆಕ್ಟ್ ಇಸ್ ಮೆಟಲ್ ಟು ಲಿಗ್ಯಾಂಡ್ ಚಾರ್ಜ್ ಟ್ರಾನ್ಸ್ಫರ್ ಇಸ್ MLCT, right? So the LMCT, DD transition, intervalence charge transfer, ಅದೆಲ್ಲ ಜಸ್ಟ್ ಅದರ್ ಆಪ್ಷನ್ಸ್ ಕೊಟ್ಟಿರೋದು ನಿಮಗೆ. ಕರೆಕ್ಟ್ ಆನ್ಸರ್ ಇಟ್ ಇಸ್ A. ಕೊಟ್ಟಿಲ್ಲ, right? So therefore next slide ಗೆ therefore the answer it should be this, none of this. So correct answer in this case is none of this. Fine. Next question, which of the following shows spin orbit coupling, right? So ಇದನ್ನು ನೀವು T2G ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ರಿ. ನಾನು ಎಕ್ಸಾಂಪಲ್ಸ್ ಸಾಕಷ್ಟು ಎಕ್ಸಾಂಪಲ್ಸ್ ಈ ಥರದ್ದು ಮಾಡಿದ್ದೀನಿ. D8 ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ನಾನು ರೆಡಿಲಿ ಹೇಳ್ತೀನಿ, ನಿಮ್ಗೆ ಈಗ ಫಾಲೋ ಆಗಬೇಕು. ಇಟ್ ವಿಲ್ ಬಿ T2G6 Eg2. ಸೊ ನೋ ಆರ್ಬಿಟಲ್ ಕಾಂಟ್ರಿಬ್ಯೂಷನ್, ಅದಕ್ಕೆ ಸ್ಪಿನ್ ಆರ್ಬಿಟ್ ಕಪ್ಲಿಂಗು ಇಲ್ಲ ಅಂತೇಳಿ ಹೇಳಲಿಕ್ಕೆ ಬರ್ತದೆ. ಈ ಥರದ್ದು ಒಂದು ಕ್ವಶನ್ ನೆಟ್ದಲ್ಲೂ ಕೇಳಿದ್ದಾರೆ. ಅಂಡ್ ಅಗೇನ್ ದಿಸ್ ಕ್ವಶನ್ ಅವ್ರು ಕೊಟ್ಬಿಟ್ಟಿದ್ರು ನಿಮ್ಗೆ ಡಿಸ್ಟ್ರಿಬ್ಯೂಷನ್ T2G6 Eg2 ಅಂಡ್ ಇದನ್ನ T2G6 Eg0 ಈ ಥರನೇ ಬರೆದ್ಬಿಟ್ಟಿದ್ರು. ನಾನು ಸ್ವಲ್ಪ ಅದನ್ನ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಮಾಡೋಣ ಅಂತ ಹೇಳಿ ದಿಸ್ ಕ್ವಶನ್ ಇಟ್ ಹ್ಯಾಸ್ ಬಿನ್ ಅಲ್ಟರ್ಡ್. ಸೊ ಲೋ ಸ್ಪಿನ್ D6 ಅಂದ್ರೆ ದಿಸ್ ವಿಲ್ ಬಿ ಅಗೇನ್ T2G6 which is symmetric distribution. See low spin D4, so this distribution if you write, so ಇದು ಏನಾಗುತ್ತೆ ಅಂದ್ರೆ low spin ಇರೋದ್ರಿಂದ it will be like this 1 2 3 4th electron it will be here. So unevenly filled T2G orbitals are present, so orbital contribution is expected in C. High spin T2G3 Eg2 ಆಗಿಬಿಡುತ್ತೆ, so ಇಲ್ಲಿ ಕೂಡ orbital contribution ಇರೋದಿಲ್ಲ. So in option C you can have orbital contribution, therefore this should be the answer. Right? Question. 8th question, the compound having diamagnetic ground state, right? Very simple. ಸ್ವಲ್ಪ ಏನೋ ನಿಮ್ ಕಾಂಪ್ಲೆಕ್ಸ್ ಕೇಳಿದಾರೆ ಅಂತ ಅನ್ಸುತ್ತೆ. ಜಸ್ಟ್ ನೋಡ್ರಿ ಯಾವ ಕಾಂಪ್ಲೆಕ್ಸ್ ಡಯಾಮ್ಯಾಗ್ನೆಟಿಕ್ ಇರುತ್ತೆ ಅದರಲ್ಲಿ ನಿಮ್ಗೆ ಏನಾಗಬೇಕು ಅಂತ ಹೇಳಿದ್ರೆ ಡಯಾಮ್ಯಾಗ್ನೆಟಿಕ್ ಗ್ರೌಂಡ್ ಸ್ಟೇಟ್ ಇರುತ್ತೆ. ದಟ್ ಸಿಂಪಲ್ ಇಟ್ ಇಸ್, right? So this option K4 FeCN6 if you look at, so this will be Fe in 2+ state D6 ಆಗುತ್ತೆ. By this time ಇವೆಲ್ಲ ನಿಮ್ಗೆ ಕ್ವಿಕ್ಲಿ ಗೊತ್ತಾಗಬೇಕು. So strong field it will be T2G6. So T2G6 ಆಗಿದೆ ಅಂತ ಹೇಳಿದ್ರೆ, so electronic distribution it will be like this. ಮೂರು ಆರ್ಬಿಟಲ್ಸ್ ಇದೆ ಅಂತ ಹೇಳಿದ್ರೆ 1 2 3 then 4 5 6. So 6 electrons they get distributed in this way, and therefore this complex is diamagnetic and it should have diamagnetic ground state. ಇದು ಅಲ್ಲ, this is in fact magnetic moment measure ಮಾಡಲಿಕ್ಕೆ ಕ್ಯಾಲಿಬ್ರೇಷನ್ ಗೆ ಯೂಸ್ ಮಾಡುವಂತ ಕಾಂಪ್ಲೆಕ್ಸ್ ಇದು,
and even if you remember ನೀವು ಇದನ್ನು ಪ್ರಾಕ್ಟಿಕಲ್ ಅಲ್ಲಿ ಪ್ರಿಪೇರ್ ಮಾಡಿರ್ತೀರಿ, mercury tetrathiocyanato cobaltate, that complex this is paramagnetic complex, ಇದೇನು diamagnetic ಇರೋದಿಲ್ಲ. MnH2O 6 times Cl2, Mn it is in 2 plus oxidation state, so 5 unpaired electrons will be present, so it will be paramagnetic, right? Fe3O4, so Fe3O4 in fact is ಏನು ಅಂತ ಹೇಳಿದ್ರೆ it is example for ferromagnetic substance. Yeah, it is example for ferrimagnetic, not ferromagnetic, ferrimagnetic, special category of antiferromagnetic substances ಇದೆ ಅಂತ ಹೇಳಿ ಹೇಳಿದ್ದೆ ನಿಮಗೆ. ಇಫ್ ಯು ರಿಮೆಂಬರ್ ದ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್ ವಿಡಿಯೋ, ಅಲ್ಲಿ ಆಂಟಿಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಬರುತ್ತೆ ಅಂತ ಹೇಳಿದ್ದೆ. ಅದರಲ್ಲಿ ಸ್ಪೆಷಲ್ ಕ್ಯಾಟಗರಿ ಫೆರ್ರಿಮ್ಯಾಗ್ನೆಟಿಕ್ ಅಂತ ಬರುತ್ತೆ. ಸೊ ದಿಸ್ ಆಲ್ಸೋ ಹ್ಯಾಸ್ ಸಮ್ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್, ಸೊ ಆನ್ಸರ್ ಇಟ್ ಶುಡ್ ಬಿ ದಿಸ್ ಆಪ್ಷನ್, ಇಟ್ ಶುಡ್ ಬಿ ಆಪ್ಷನ್ ಬಿ ಇನ್ ದಿಸ್ ಕೇಸ್, ರೈಟ್? ಸೊ ಇದು ಚಾರ್ಜ್ ಟ್ರಾನ್ಸ್ಫರ್ ಬಗ್ಗೆನೇ ಬಹಳ ಕ್ವಶನ್ಸ್ ಬಂದ್ಬಿಡ್ತು. ನೆಕ್ಸ್ಟ್ ಕ್ವಶನ್ ಇಟ್ ಇಸ್ ದಿಸ್ ಏನು ಮಾಡಿದ್ದಾರೆ ಅಂದರೆ ದಿಸ್ ಜಾಮ್ 15 ಕ್ವಶನ್. ಫಿಲ್ಟರ್ ಪೇಪರ್ ಇಟ್ ಇಸ್ ಮಾಯ್ಷನ್ ವಿತ್ ಕ್ಯಾಡ್ಮಿಯಂ ಎಸ್ಟೇಟ್ ಸೊಲ್ಯೂಷನ್ ಆ್ಯಂಡ್ ಇಟ್ ಟರ್ನ್ಸ್ ಯೆಲ್ಲೋ ಅಪಾನ್ ಎಕ್ಸ್ಪೋಜರ್ ಟು H2S. ಈ ಥರ ಟೆಸ್ಟ್ ನೀವು ಮಾಡ್ತೀರಿ ಸೆಕೆಂಡ್ ಸೆಮ್ ಅನಾಲಿಸಿಸ್ ಅಲ್ಲಿ. ಸೊ ಏನಾಗುತ್ತೆ ಅಂದರೆ ದಿಸ್ ಫಾರ್ಮ್ಸ್ ಕ್ಯಾಡ್ಮಿಯಂ ಸಲ್ಫೈಡ್, ದಟ್ ಲೆಡ್ ಎಸ್ಟೇಟ್ ಪೇಪರ್ ಇಟ್ ಟರ್ನ್ಸ್ or it forms this HS2 minus, it reacts with CD2 plus to form cadmium sulfide, CDS ಅದು ಫಾರ್ಮೇಷನ್ ಆಗುತ್ತೆ. ಅದರಲ್ಲಿ ಏನು ಟ್ರಾನ್ಸಿಷನ್ ಆಗುತ್ತೆ, ದಟ್ ಇಸ್ ದ ಕ್ವಶನ್. ಸೊ CDS if you look at, so cadmium sulfide, cadmium it is in 2 plus oxidation state, sulfur it is bulky ligand, so sulfur can transfer its charge to this. So this is also again example for LMCT itself. So answer it should be this option C, LMCT, ligand to metal charge transfer, right? So last question, this is I think ಇದು ಜಾಮ್ ಕ್ವಶನ್. ಇದು ನಾನು ಜಸ್ಟ್ ಮೆನ್ಷನ್ ಮಾಡ್ಲಿಕ್ಕೆ ಮರ್ತಾ ಇರಲಿ. ಸೊ ಇಟ್ಸ್ ಆಲ್ಸೋ ಜಾಮ್ ಕ್ವಶನ್ ಅಂಡ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕೇಳಿದ್ದಾರೆ. ಫಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಫೈಂಡ್ ಔಟ್ ಈಸ್ ಕ್ರೋಮಿಯಂ ಇದೆ ಅಂತ ಹೇಳಿದ್ರೆ ಫಾರ್ 3D ಮೆಟಲ್ ಅಯಾನ್ಸ್ 2+ ಇಟ್ ಇಸ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್. 2+ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಇದೆ ಅಂತ ಹೇಳಿದ್ರೆ ಇಲ್ಲಿ 2+ ಇಲ್ಲ ಇನ್ ಆಪ್ಷನ್ ಡಿ. ಸೊ therefore readily you should discard this can never be the answer, right? So remaining options if you look at, so in remaining options +2 +3 which are common, chromium ಗೆ +2 +3 ಬರುತ್ತೆ ಅನ್ನೋದು ಗೊತ್ತಿರುತ್ತೆ ನಿಮಗೆ. ಸೊ ದಟ್ ಈಸ್ ದೇರ್ ಎವ್ರಿವೇರ್. ಸೊ ಜಸ್ಟ್ ಬೇಸ್ಡ್ ಆನ್ ಕ್ರೋಮಿಯಂ ಯು ಕೆನಾಟ್ ಡೂ ಎನಿಥಿಂಗ್ ಹಿಯರ್. ಸ್ವಲ್ಪ ಮಾಲಿಬ್ಡಿನಮ್ ಕಾಂಪ್ಲೆಕ್ಸ್ ಬಗ್ಗೆನೂ ಐಡಿಯಾ ಇರಬೇಕಾಗುತ್ತೆ. ಮಾಲಿಬ್ಡಿನಮ್ ಇಟ್ ಕ್ಯಾನ್ ಫಾರ್ಮ್ ಕಾಂಪ್ಲೆಕ್ಸ್ ಇನ್ +6 ಆಕ್ಸಿಡೇಷನ್ 2 ಅಂಡ್ ಕ್ರೋಮಿಯಮಿಗೂ +6 ಆಕ್ಸಿಡೇಷನ್ ಸ್ಟೇಟ್ದಲ್ಲಿ ಕಾಂಪ್ಲೆಕ್ಸಸ್ ಸಾಕಷ್ಟು ಇದೆ. ಫಾರ್ ಎಕ್ಸಾಂಪಲ್ K2Cr2O7, ರೈಟ್? ಸೊ therefore ಮೋಸ್ಟ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ +2 +3 and +6 ಆಗುತ್ತೆ. therefore option C should be the answer for this, right? Okay, so that was again test solutions for your coordination compounds, and with that probably ನಾನು ಇದು coordination compounds ಅನ್ನ ನಿಲ್ಲಿಸ್ತೇನೆ. and ಸೊ ಇದು ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅನಿಸಿದ್ರೆ ನನಗೆ ಗೊತ್ತಿಲ್ಲ, ಯಾಕಂದರೆ ವ್ಯೂಸ್ ನೀವೆಲ್ಲರೂ ವ್ಯೂ ಮಾಡ್ತಾ ಇದ್ದೀರೋ ಇಲ್ಲೋ ಅನ್ನೋದು ನನಗೆ ಡೌಟ್ಫುಲ್. ನಂಬರ್ ಆಫ್ ವ್ಯೂಸ್ ಯೂಟ್ಯೂಬಲ್ಲಿ ನೋಡಿದರೆ ಸಮಟೈಮ್ಸ್ ಇಟ್ ವಿಲ್ ಬಿ ವೆರಿ ಲೆಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಆ್ಯಸ್ ಐ ನಿಮ್ಗೆ ಆವಾಗಲೇ ರಿಕ್ವೆಸ್ಟ್ ಮಾಡ್ದಂಗೆ ಯು ಕ್ಯಾನ್ ಜಸ್ಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸೊ ದಟ್ ನಾನು ಲಿಂಕ್ ನಿಮಗೆ ಗ್ರೂಪ್ದಲ್ಲಿ ಹಾಕೋಕ್ಕಿಂತ ಮೊದಲೇ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್ ರಿಗಾರ್ಡಿಂಗ್ ನ್ಯೂ ವಿಡಿಯೋಸ್, ರೈಟ್? ಆ್ಯಂಡ್ ಫ್ರಮ್ ನೆಕ್ಸ್ಟ್ ವೀಕ್ ಅಥವಾ ಟುಮಾರೋ ಆನ್ವರ್ಡ್ಸ್ ನಾನು ಸಮ್ PU ರಿಲೇಟೆಡ್ ವಿಡಿಯೋಸ್ ಕೂಡ ಮಾಡ್ತಾ ಇದ್ದೀನಿ, ಅದನ್ನು ಅಲ್ಲೇ ಶೇರ್ ಮಾಡ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಯು ಕ್ಯಾನ್ ಲುಕ್ ಇನ್ ಟು ದೆಮ್. ನಿಮಗೆ ಅದು ಕೂಡ ಎಲ್ಲಾದರೂ ಯೂಸ್ ಆಗೇ ಆಗತ್ತೆ. ಯಾವುದು ಯೂಸ್ ಆಗೋದಿಲ್ಲ ಅನ್ನುವಂಥದ್ದು ಏನೂ ಇರೋದಿಲ್ಲ. ಗೊತ್ತಿಲ್ಲ ನನಗಿದು ಈ 21 ಡೇಸಿಗೆ ಮುಗಿಯುತ್ತೋ ಅಥವಾ ಇದು ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಂದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ನಿಮಗೆ ಈ ಥರ ವಿಡಿಯೋಸ್ದಲ್ಲಿ ಎಲ್ಲ ಕಂಟೆಂಟ್ ಕೊಡಲಿಕ್ಕೆ ಡೆಫಿನೆಟ್ಲಿ ಇಟ್ ಗೋಸ್ ಡಿಫಿಕಲ್ಟ್. ಸೊ ಅದಕ್ಕೆ ನಾನು ಏನು ಮಾಡಬೇಕು, ಇದನ್ನು ಬ್ಯಾಚ್ ಡಿಸ್ಕಂಟಿನ್ಯೂ ಮಾಡಬೇಕು ಅಥವಾ ಹೀಗೆ ಎಷ್ಟು ಕೊಡಲಿಕ್ಕಾಗತ್ತೆ ಅಷ್ಟು ಕೊಡಬೇಕು, ಏನು ಮಾಡಬೇಕು, ಐ ಆಮ್ ಸ್ಟಿಲ್ ಅಂಡರ್ ಕನ್ಫ್ಯೂಷನ್. ಸೊ ಲೆಟ್ ಅಸ್ ಸಿ, ಜಸ್ಟ್ ಇದು 21 ಡೇಸ್ ಮುಗಿಲಿ. ಇಫ್ 21 ಡೇಸ್ ಆದಮೇಲೆ ಕಂಟಿನ್ಯೂ ಆಗುತ್ತೆ, ರೆಗ್ಯುಲರ್ ಕ್ಲಾಸಸ್ ತೊಗೊಳ್ಬಹುದು ಅಂತ ಹೇಳಂದರೆ ದೆನ್ ಸಮಥಿಂಗ್ ಕ್ಯಾನ್ ಹ್ಯಾಪನ್, ಅದರ್ವೈಸ್ ಇಟ್ ಗೋಸ್ ಡಿಫಿಕಲ್ಟ್. ಸೊ ಅದಕ್ಕೆ ನಾನು ಜಸ್ಟ್ ವೇಟ್ ಮಾಡ್ತಾ ಇದ್ದೀನಿ, 21 ಡೇಸಿಗೆ ಮುಗಿಯುತ್ತೋ ಅಥವಾ ಅದಕ್ಕೂ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೋ ಅನ್ನೋದನ್ನು ವೇಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಬಟ್ ಅಟ್ಲೀಸ್ಟ್ ಫ್ಯೂ ಆಫ್ ಯು, ಐ ಆಮ್ ಹ್ಯಾಪಿ ದಟ್ ಫ್ಯೂ ಆಫ್ ಯು ಆರ್ ರೆಗ್ಯುಲರ್ಲಿ ಫಾಲೋಯಿಂಗ್ ವೀಡಿಯೋಸು, ಆಮೇಲೆ ಸೊಲ್ಯೂಷನ್ಸ್ ಮಾಡ್ತಾ ಇದ್ದೀರಿ ಕ್ವಶನ್ಸ್ಗೆ. ಕೆಲವರು 4-5 ಜನ ಅದನ್ನು ನನಗೆ ಕಳಿಸ್ತಾ ಇದ್ದೀರಿ. ಅಟ್ಲೀಸ್ಟ್ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡಾದರೂ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಭಾಳ ಅಲ್ಲದೆ ಇದ್ರೂ ಸ್ವಲ್ಪ ಆದರೂ ದಿನಕ್ಕೆ ಒಂದೊಂದು ಕಾನ್ಸೆಪ್ಟ್ ಆದರೂ ಕ್ಲಿಯರ್ ಮಾಡಿಕೊಂಡು ಎಷ್ಟು ಆಗುತ್ತೆ ಅಷ್ಟು ಮಾಡೋಣ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ. ಸೊ ಯು ಕ್ಯಾನ್ ಎಕ್ಸ್ಪ್ರೆಸ್ ನಿಮ್ಮ ವ್ಯೂಸನ್ನು ಗ್ರೂಪ್ದಲ್ಲಿ ಹಾಕ್ರಿ, ನೀವು ಕಾಲ್ ಮಾಡಿ ಹೇಳಬಹುದು. ವಾಟ್ ಎವರ್ ನಿಮ್ಮ ತಲೆಯಲ್ಲಿ ಏನಿದೆ ಅದನ್ನು ನೀವು ಪ್ಲೀಸ್ ಹೇಳ್ರಿ, ಎಕ್ಸ್ಪ್ರೆಸ್ ಮಾಡಲಿ ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.